ಇಲ್ಲ ಕನ್ನಡ ಏನಂತಾರ ನೀ ಹುಡುಗಿ ಹೇಳ ನನಗ ಕನ್ನಡ ಪಂಡಿತದಿಲ್ಲ ಹೇಳ ನಮ್ಮ ಅಜಯ್ ಹೇಳ್ತಾನೆ ಇಲ್ಲಿ ಅಜಯ್ ಪೋಯಂ ಕಳ್ಸಿದ್ದ ಗೊತ್ತಾ ಗುಡ್ ಬೈ ಮಿಸ್ಸಸ್ ಪುಷ್ಪಾಂದ್ ಪಾಪ ಅದು ಕಳ್ಸೈತಿ ನಾ ಶೇರ್ ಮಾಡಿಲ್ಲ ನಿಮ್ಗ ಇವತ್ ಶೇರ್ ಮಾಡ್ತೇನೆ ಅವತ್ ರಾತ್ರಿ ಕಳ್ಸಿದ್ದವ ಮಾರ ಹತ್ತಕ್ ನನಗ ನೋಡ್ರಿ ಮಿಲ್ಖಾ ಸಿಂಗ್ ಜೀವನದ ಬಗ್ಗೆ ಅಲ್ಲ ಅವ್ರ ಹಾರ್ಡ್ ವರ್ಕಿನ್ ಬಗ್ಗೆ ಹಾ ಬಾಯ್ ಹಾರ್ಡ್ ವರ್ಕ್ ಸೆಲ್ಫ್ ಡಿಸಿಪ್ಲಿನ್ ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್ ನನಗ್ ಒಂದ್ ಮಾತು ಹೇಳ್ರಿ ಹಾರ್ಡ್ ವರ್ಕ್ ಅಂದ್ರೇನು ಕನ್ನಡ ಒಳಗ ವಾಟ್ ಇಸ್ ದ ಮೀನಿಂಗ್ ಆಫ್ ಹಾರ್ಡ್ ವರ್ಕ್ ಪರಿಶ್ರಮ ವೆರಿ ಗುಡ್ ಸೆಲ್ಫ್ ಡಿಸಿಪ್ಲಿನ್ ಯಾರಾದ್ರೂ ಹೇಳ್ಬೋದು ಸ್ಮಿತಾನು ಹೇಳ್ಬಹುದು ಕಷ್ಟ ಪಡ್ರಿ ಸ್ವಲ್ಪ ಪರಿಶ್ರಮ ಪಡ್ರಿ ಶಬ್ದಗಳ ಅರ್ಥ ಹುಡ್ಕೊಳಕ ಗಂಗಾ ಅಷ್ಟೇ ಬೇಕಾಗಿಲ್ಲ ಗಂಗಾ ಪಾಪ ಹೆಂಗಾಗ್ಯಾಳ ಅಂತಂದ್ರ ಗಂಗಾ ರಿವರ್ ಗತೆನೆ ಆಗ್ಯಾಳ ಎಲ್ಲರಿಗೂ ವರ್ಡ್ ಮೀನಿಂಗ್ಸ್ ಕೊಟ್ಟು ಕಳಿಸ್ಬಿಡ್ತಾಳ ನಮ್ ಕಿರಣ್ ಅಂತೂ ಏನೂ ಮಾಡಂಗಿಲ್ಲ ಹ್ಞೂ ಒಂದ್ ಕೆಲಸ ತೆಗಿತ ನಾವು ನಮ್ ಪೇಜ್ ಏನ್ ವಂಕ್ ಆಗ್ಯಾವ್ರಿ ಯಾರು ಪವನ್ ಹೆಂಗ್ ಕಳ್ಸಾನ ಅದನ್ನ ಯೂಸ್ ಮಾಡತ್ತೀನ ಅಲ್ರಿ ಮೇಡಮ್ ಸ್ಕ್ರೀನ್ ವಂಕ್ ಆಗೈತ್ರಿ ಯಾರ್ದು ನೀವೇ ರೀ ಮೇಡಮ್ ಶೇರ್ ಮಾಡಿದ್ರಿ ನನ್ ಮುಂದ್ ಸ್ಟ್ರೇಟ್ ಐತಲ್ಲೇ ನೀ ಮೊಬೈಲ್ ಸಾಟ್ ಇಟ್ಟಿ ಅನ್ ನೋಡ ಇಲ್ರಿ ಮೇಡಮ್ ಸ್ಕ್ರೀನ್ ಶಾಟ್ ಹೊಡದ್ ಕಳಿಸ್ತಿದ್ದೆ ನನಗೆ ಯಾಕೆ ಸ್ಟ್ರೇಟ್ ಬರಾಕತ್ತತ್ಲೆ ಪಕ್ಕಾ ಸ್ಟ್ರೇಟ್ ಅದ ಆಂಗ್ಯುಲರ್ ಇಲ್ಲ ನಮಗ್ ಹಂಗ್ ಬರತ್ ಸ್ಟ್ರೈಟ್ ಐತ್ರಿ ಮೇಡಮ್ ಅದು ನಿಂದ ಅಡ್ಜಸ್ಟ್ಮೆಂಟ್ ಏನ್ರ ಮಾಡಿ ನೋಡಿ ನಾನು ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ತೀನಿ ತಮ್ಮ ನಿನಗೆ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಡಿಯರ್ ಒಳಗಿನ ಪೇಜ್ ಏನೈತಲ್ಲ ಅದೊಂದ್ ಚೂರು ಟಿಲ್ಟ್ ಆಗೈತಿ ಬಟ್ ಪವನ್ ಚಲೋ ಕಳ್ಸಾನ ಅದನ್ನ ಕರೆಕ್ಟ್ ಮಾಡ ಆದಷ್ಟು ಎಲ್ಲಾ ಪೇಜ್ ಹೊಡೆದು ಸುಮ್ಮನೆ ಐತೇನ್ಲೆ ಪಾಪ ಹೊಡೆದು ಚಂದ PDF ಮಾಡಿ ಕಳ್ಸೈತಿ ಟೆಕ್ಸ್ಟ್ ಬುಕ್ ರೆಡಿಮೇಡ್ ಫ್ರೀ ಆಫ್ ಕಾಸ್ಟ್ ಕಳ್ಸಿನ್ ನೋಡ್ರಿ ಮೇಡಮ್ ಹೆಂಗ್ ಬಂದೈತ್ರಿ ಸ್ಕ್ರೀನ್ ನಾ ನೋಡಲ್ ಹೋಗಲ್ಲ ಬೇರೆ ಕೆಲ್ಸ ಇಲ್ಲ ನನಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ ಮೇಡಮ್ ಅಕ್ಷರ ಕಾಣತ್ತಿರ್ಲಿ ನಾನ್ ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಸ್ವಶಿಸ್ತು ರೀ ಏನಮ್ಮ ಸೆಲ್ಫ್ ಡಿಸಿಪ್ಲಿನ್ ಅಂದ್ರಿ ಹಾ ಸ್ವಶಿಸ್ತು ಶಿಸ್ತು ಸ್ವ ಅಂತ ಹಚ್ಚೋದ್ರ ಶಿಸ್ತಕ್ಕೆ ಅದು ಸಪೋರ್ಟ್ ಆಗ್ತದೆ ಇದು ಡೆಡಿಕೇಶನ್ ಸ್ವಯಂ ಡೆಡಿಕೇಶನ್ ಈಗ ನೋಡಮ್ಮ ಕಿರಣ ಡೆಡಿಕೇಶನ್ ಈಗ ಸರಿ ಐತಿ ಕಿರಣ ಹಾ ರೀ ಮೇಡಮ್ ಕರೆಕ್ಟ್ ಐತಿ ಈಗ ಸ್ಕ್ರೀನ್ ಶಾಟ್ ಕಳ್ಸಪ್ಪಿ ನನಗ ಡೆಡಿಕೇಶನ್ ಅಂದ್ರೆ ಸಮರ್ಪಣೆ ರೀ ಸಮರ್ಪಣೆ ಡೆಡಿಕೇಟ್ ಸಮರ್ಪಣೆ ಇದು ಶನ್ನದ ನಾವುನದ ನಾಮಪದ ಹೇಳ್ಬೇಕು ಸಮರ್ಪಿಸು ಸಮರ್ಪಿಸು ವರ್ಬ್ ಆಗ್ತದೆ ಸಮರ್ಪಣೆ ಕರೆಕ್ಟ್ ಅದ ನಿಂದೆ ಡಿಟರ್ಮಿನೇಷನ್ ಶನ್ ಓಡ್ಸರಲ್ಲ ನಾಮಪದ ತಕ್ಕೋ ಪ್ರಭು ಬಂದ ಇಲ್ಲ ನಮ್ ಕ್ಲಾಸಿಗೆ ಎಲ್ಲಂ ಪ್ರಭು ಗಪ್ಪಂಗ ನೋಡಿ ಇವತ್ತು ಅಜಯ್ ಹೆಂಗದಿಯೋ ಸುದ್ದಿನೇ ಎಲ್ಲಿಂದು ಬರ್ತಿ ಹೋಗ್ತಿ ಬರೇ ಹೊಲ್ದಾಗ ಕೆಲಸ ಮಾಡ್ತೀವಿ ಒಂದು ಫೋಟೋ ಹಾಕುದ್ರ ನೀವ್ ಹೊಲ್ದಾಗ ಅದಿಯೋ ಬಿಟ್ಟಿವಿ ಅಂತ ಮ್ಯಾಮ್ ಅರ್ಪಣೆ ಡಿಟರ್ಮಿನೇಷನ್ ಅಲ್ರಿ ಇದು ಡೆಡಿಕೇಶನ್ ಅರ್ಪಣೆ ಸಮರ್ಪಣೆ ಎರಡು ಆಗ್ತದ್ರಿ ಓಕೆ ಫೈನ್ ಡಿಟರ್ಮಿನೇಷನ್ ನಿರ್ಣಯ ರೀ ಮೇಡಮ್ ಡಿಟರ್ಮಿನೇಷನ್ ಅಂದ್ರ ನಿರ್ಧಾರ ನಿರ್ಣಯ ಓಕೆ ಹಾರ್ಡ್ ವರ್ಕ್ ಪರಿಶ್ರಮ ಸೆಲ್ಫ್ ಡಿಸಿಪ್ಲಿನ್ ಸ್ವಶಿಸ್ತು ಡೆಡಿಕೇಶನ್ ಅರ್ಪಣೆ
ಅರ್ಪಣೆ, ಸಮರ್ಪಣೆ, ಡಿಟರ್ಮಿನೇಷನ್, ನಿರ್ಧಾರ. ಈ 4 ಕೆಲಸ ಅಂತಂದ್ರ ಈಗ ಪರ್ಸನಾಲಿಟಿ ಡೆವಲಪಿಂಗ್ ವಿಡಿಯೋಸ್ ನೋಡ್ತೀವಿ ಅಥವಾ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ. ಎಲ್ಲದ್ರಾಗೂ ಇವ್ 4 ಹೇಳ್ತಾರ. ಯಾವ್ದೇ ಕೆಲಸ ಮಾಡಿದ್ರು ಇವ್ 4 ನಮ್ಮ ಹತ್ರ ಇರ್ಬೇಕಂತ. ಯಾವುದೇ ಕೆಲಸ, ದಟ್ ಕೆಲಸ ಮೇ ಬಿ ವಿಚ್ ಎವರ್ ಇಟ್ ಇಸ್. ಲೈಕ್ ನೀವು ಕ್ಲೀನಿಂಗ್ ಹಿಡ್ಕೊಂಡ್ ನೋಡ್ರಿ, ಸಿಂಪಲ್ ಟಾಸ್ಕ್ ಇದೆ. ಎವ್ರಿ ಡೇ ರುಟೀನ್ ವರ್ಕ್ ಒಳಗೂ ಸಹಜವಾಗಿ ಬರ್ತದ ನಮಗ್. ಈ ಡೆಡಿಕೇಶನ್ ಅನ್ನ ನೀವು ಸ್ಟೂಡೆಂಟ್ಸ್ ವೈಸ್ ನೋಡಿದ್ರ, ಲೈಕ್ ಇವ್ ಎಲ್ಲದಕ್ಕೂ ಏನ್ ಇದ್ ಹಾರ್ಡ್ ವರ್ಕ್ ಮಾಡ್ಕೋತ ಹೋದ್ರ, ಡಿಸಿಪ್ಲಿನ್ ಇರ್ತಿದ್ರ, ಡೆಡಿಕೇಶನ್ ಮಾಡ್ಕೋತ ಹೋದ್ರ, ಡಿಟರ್ಮಿನೇಷನ್ ಇದ್ರ, ಇವ್ ಎಲ್ಲಾ 4 ಒಂದ್ ಇರ್ಲಿಲ್ಲ. ಸಪೋಸ್ ಫೋಕಸ್, ಏನನ್ನ ಮಾಡೋ ಕೆಲ್ಸಕ್ಕೆ ಅಟೆನ್ಷನ್, ಫೋಕಸ್ ಮಾಡಿದ್ರಿ, ಹಾರ್ಡ್ ವರ್ಕ್ ಹಾಕಿದ್ರಿ, ಡಿಸಿಪ್ಲಿನ್ಡ್ ವರ್ಕ್ ಮಾಡಿದ್ರಿ ಅಂದ್ರೆ ಒಂದು ಮೆಥಡಾಲಜೀಸ್ ಇರ್ತವೆ. ಡಿಸಿಪ್ಲಿನ್ ಒಳಗೆ ಏನ್ ಇರ್ತೈತೆ ಅಂತಂದ್ರೆ ಒಂದು ಆರ್ಗನೈಸ್ಡ್ ಕೆಲಸ ಇರ್ತೈತೆ. ಅಂದ್ರೆ 1 2 3 4 5 ಇಫ್ ಯು ಗಿವ್ ಅ ನ್ಯೂಮರಿಕ್ ಅಪ್ರೋಚ್ ಟು ದಟ್, ಆ 1 2 3 4 5 ಆ ಲೆವೆಲ್ ಒಳಗೆ ಡಿಸಿಪ್ಲಿನ್ ಅದು. ಸೊ ಎವ್ರಿ ದಿಸ್ 1 2 3 4 5 ವಿ ಕ್ಯಾನ್ ಸಿ ದಟ್ ದೀಸ್ ಆರ್ ಆಲ್ ಸ್ಟೆಪ್ಸ್ ಆಫ್ ಅಚೀವಿಂಗ್ ಯೋರ್ ಪರ್ಫಾರ್ಮೆನ್ಸ್. ಮಾಡುವ ಕೆಲಸದ್ದು ಒಂದು ಹಂತ. ಅದು ಸ್ಟೆಪ್ ವೈಸ್ ಇರ್ಬೋದು, ಆರ್ಗನೈಸ್ಡ್ ವೇ ಟು ಸೆಕ್ಯೂರ್ ಎನಿಥಿಂಗ್. ಅದ್ರ ಜೊತೆಗೆ ಒಂದೊಂದ್ ಸ್ಟೆಪ್ ಒಳಗೂ ನಮ್ಗೆ ಏನೇನ್ ಬೇಕಾಗ್ತದಂದ್ರೆ ಡೆಡಿಕೇಶನ್ ಇರ್ತದೆ. ಆ ಡೆಡಿಕೇಶನ್ ಅಂದ್ರೆ ಪೂರ್ತಿಯಾಗಿ ಸಮರ್ಪಿಸೋದು. ಫಾರ್ ಎಕ್ಸಾಂಪಲ್, ಕಿರಣ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಕಿರಣ್ ಕುಮಾರ್ ಜರ್ಲಿಮಠ್ ಬಗ್ಗೆ. ಬಟ್ ಅವ್ನ್ ಓರಿಯಂಟೇಶನ್ ಪೂಜಾ ಮಾಡೋದಾಗ್ಲಿ, he likes to do puja. This is one example if we take, because puja is our part of life, dear students. We as a human being, as an individual, we take a lot of support from doing this worshipping God. We dedicate ourselves, we surrender completely. May not we expect everything with an expectation. ಸರೆಂಡರ್ ಮಾಡ್ರಿ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇರ್ಲಾರ್ದ ಸರೆಂಡರ್ ಇರ್ಲಿ. ಬಟ್ there is always a focus behind this worshipping. ಆ ಫೋಕಸ್ is very important. That gives us strength, that realizes our real strength. Kiranga, he does puja, he does it so religiously, he does it with whole interest because it's in his habit of doing it. ಸಣ್ಣದಿರ್ತ ಮಾಡ್ಕೋತ ಬಂದಾನ, ಅದು ಅವನ್ ಪಾರ್ಟ್ ಆಫ್ ಲೈಫ್ ಆಗಿದೆ. ಅಲ್ಲಿ ನಿಷ್ಠಾನೂ ಇರ್ತದ, ಒಂದು ನಿಷ್ಠೆನೂ ಇರ್ತದ, ಟ್ರುತ್ ಇರ್ತದ. ಹಿಂಗಾಗಿ ಅವನಿಗೆ ಅದು ಬಹಳ ಸಪೋರ್ಟಿವ್ ಇರ್ತೈತಿ. ಲೈಫ್ ಟೈಮ್ ಅದ ಅವ ಮಾಡ್ಲಿಲ್ಲ ಅಂದ್ರೆ ಒಂದು ದಿವಸ ಅವನಿಗೆ ಮೋಸ್ಟ್ಲಿ ಹಿ ಮೇ ಫೀಲ್ ಲಿಟಲ್ ಡಿಸ್ಟರ್ಬ್ಡ್. ಯಾಕಂತಂದ್ರ ಅದ್ರ ಜೊತೆಗೆ ಅಟ್ಯಾಚ್ ಇರೋದು, ಅದ್ರ ತಕ್ಕ ಏನೇನ್ ತಯಾರಿ ಮಾಡ್ಕೋಬೇಕಲ್ಲ. ಪೂಜಾ ಮಾಡೋದನ್ನ ಸುಮ್ನೆ ಇರಂಗಿಲ್ಲ. ವಿ ಕ್ಲೀನ್ ಎವ್ರಿಥಿಂಗ್, ಒಂದೊಂದ್ ಸಾಮಾನು ಕ್ಲೀನ್ ಮಾಡ್ತೀವಿ. ಅದ್ರ ಸಂಬಂಧ ಮನಿ ಸ್ವಚ್ಛ ಮಾಡದೇ ಇದ್ರು ಆ ಪೂಜಾ ಗ್ರಹನ ಸ್ವಚ್ಛ ಮಾಡ್ತಾರ. ಕಸಬರ್ಗಿ ಹಿಡಿಯೋದೊಂದು ಈಗೋ ಬರ್ತದ ಗಂಡು ಹುಡುಗರಿಗೆ, ಎಸ್ಪೆಷಲಿ. ಮನ್ಯಾಗೂ ಹಚ್ಚಂಗಿಲ್ಲ. ಮಾಡೋದ್ರಾಗ ಯಾರ್ದು ಇವ್ರದೇ ಅಂತ ಕೆಲಸ ಎಲ್ಲಿ ನೇಮ್ಸಿಲ್ಲ, ಜನ ನೇಮ್ಸಿದ್ದದ. ಬಟ್ ಅವಾಗ ತನ್ನ ಕೆಲಸ ಅಂತ ಅನ್ಕೊಂಡಿದ್ದೇನಿರ್ತೈತಲ್ಲ, ಅವಾಗ ಅಲ್ಲಿ ಈಗೋನೇ ಇರಂಗಿಲ್ಲ. ಸೊ ಇವು 4 ಹಂತದಲ್ಲಿ ಏನ ನಮಗ್ ಈಗೋ ಲೆಸ್ ಕೆಲಸ ಅನಿಸ್ತತ್ಲ, ಇದು ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸತಿ ಪ್ರಯತ್ನ ಮಾಡೋದು, ಇನ್ನೊಂದ್ಸತಿ ಎಫರ್ಟ್ ಹಾಕೋದು. ಆಲ್ ದೀಸ್ ಕಾಂಬಿನೇಷನ್ಸ್ ವಿಲ್ ಲೀಡ್ ಟು ದ ಪರ್ಫಾರ್ಮೆನ್ಸ್. Such a way, Mr. Milkha Singh, he is very senior, very elder individual of our country, dedicated his life to bring out the best of his performance. So from this chapter of Flying Sikh, let us see what he has brought to us from his autobiography. ಇವತ್ತು ಆಟೋಬಯೋಗ್ರಫಿ ಕಳಿಸ್ತೀನಿ ನಾನು ಅವ್ರದ್ದು, ನನ್ನ ಹತ್ರ ಐತಿ. ಇದ್ರ ಹಿಂದಿನ ಲೆಸನ್, ಅವು ಲೆಸನ್ ವೈಸ್ ಎಕ್ಸ್ಪೀರಿಯನ್ಸ್ ವೈಸ್ ಬೇರೆ ಬೇರೆ ಅದಾವ. ಇಷ್ಟಪಡೋರು ಓದ್ಬೋದು. ಲೆಟ್ ಅಸ್ ಸಿ. ಐ ರಿಟರ್ನ್ ಟು ಇಂಡಿಯಾ, ಇಂಡಿಯಾಗ ವಾಪಸ್ ಬಂದ. ಚೆಸ್ಟನ್ಡ್, ಮೀನಿಂಗ್ ಆಫ್ ಚೆಸ್ಟನ್ಡ್, ಶಿಕ್ಷಿಸಲಾಗುವುದು. ಶಿಕ್ಷೆ, ಓಕೆ. ಪನಿಷ್ಡ್, ಓ ಅವನಿಗೆ ಪನಿಷ್ಮೆಂಟ್. ಓಕೆ, ಚೆಸ್ಟನ್ಡ್. ಎನಿ ಅದರ್ ಮೀನಿಂಗ್ ಯು ಗಾಟ್ ಸ್ಟೂಡೆಂಟ್ಸ್? ಶಿಕ್ಷೆ ಮಾಡ್ತಾರಲ್ರಿ ಅದಕ್ಕೆ.
ಹಮ್ಮ ಕಿರಣ ಪನಿಷ್ಮೆಂಟ್ ಪನಿಷ್ಮೆಂಟ್ ಮೇಡಮ್. ಅದೇ ರೀ ಮೇಡಮ್ ಶಿಕ್ಷಿಸಲಾಗಿದೆ ಅಂತ. Yes. Questioned by my poor performance in ಮೆಲ್ಬೋರ್ನ್. ಮೆಲ್ಬೋರ್ನ್ ಅನ್ನೋ ಜಾಗದಿಂದ ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇತ್ತು. ಅವಾಗ ಸೋತಿದ್ದ ಅವನು. ಆ ದುಃಖದಲ್ಲಿ ಬರ್ತಾ ಇದ್ದಾನೆ. ಬಟ್ ಹಿ ವಾಸ್ ಪನಿಷ್ಡ್ ಆಲ್ಸೋ. ಲೆಟ್ ಅಸ್ ಸಿ ಇನ್ ವಾಟ್ ವೇ ಹಿ ಹ್ಯಾಸ್ ಪನಿಷ್ಡ್ ಆರ್ ನಾಟ್ ಪನಿಷ್ಡ್. ಸೆಲ್ಫ್ ಪನಿಷ್ಮೆಂಟು ಇರ್ತೈತಿ. ಯಾಕಂದ್ರೆ ನಾವು ಮೆಹನತ್ ಮಾಡಿ ನಮಗೆ ಸೋಲ್ ಒಪ್ಕೊಂಡ್ರೆ ನನ್ನ ಪನಿಷ್ಮೆಂಟ್ ನಾನೇ ಒಪ್ಕೊಂಡಂಗೆ ಆಗ್ತೈತಿ. I had been so excited by the prospects of being a part of the Indian Olympics team. So Melbourne ಒಳಗ್ ನಡೆಯಕತ್ತದ್ದು ಒಲಿಂಪಿಕ್ಸ್ ಗೇಮ್ ಒಳಗಿಂದು. ಒಲಿಂಪಿಕ್ಸ್ ನಡೀತಾ ಇತ್ತು ಮೆಲ್ಬೋರ್ನ್ ಒಳಗ. ಮಾರ್ನಿಂಗ್ ಅಲ್ಲಂ ಪ್ರಭು. ಬಟ್ naively ಮೀನಿಂಗ್ ಏನ್ರಿ ಮೇಡಮ್? ಈ ಶಬ್ದ NAIVELY. Naively means what? I'm pausing the class. ನಿಷ್ಕಪಟ. ಕಪಟವಾಗಿ. ಅಚ್ಚಾ. ಸಾಕು ಮ್ಯೂಟ್ ಮಾಡು. Just a moment, I'll be back, students. Back to class, students. NAIVELY. Naively means? Kiran, attendance is screenshot. Hello, please. ನಿಷ್ಕಪಟ ಮ್ಯಾಮ್. Sorry? ನಿಷ್ಕಪಟ. Judgment. ನಿಷ್ಕಪಟ. Fine. I had been so excited by the prospects. Prospects ಅಂದ್ರೆ? ಭವಿಷ್ಯ ಮೇಡಮ್. Prospects. ಮುಂದೆ ಬರುವಂತಹ ಪರಿಸ್ಥಿತಿ, ಭವಿಷ್ಯ. ಓಕೆ ಕಿರಣ್. ಓಕೆ, ಪ್ರಾಸ್ಪೆಕ್ಟ್ಸ್ ಅಂತಂದ್ರೆ ಹೆಂಗಂತಂದ್ರೆ ಮುಂದೆ ನಂದು ಒಲಿಂಪಿಕ್ ಟೀಮ್ ನಾಗ ಹೆಂಗಿರ್ತದ, ನಂದು ಟೀಮ್ ಪಾರ್ಟಿಸಿಪೇಷನ್ ಹೆಂಗಿರ್ತದ, ಅದೊಂದು ಎಕ್ಸ್ಪೆಕ್ಟೇಷನ್ ಇರ್ತದಲ್ಲ.
So he was so much waiting for the future prospects. ಆ ಅಪಾರ್ಚುನಿಟಿ ಇಂದ ಅವ್ನ ಲೈಫ್ ಅಲ್ಲಿ ಏನ್ ಟರ್ನಿಂಗ್ ಆಗ್ತದೆ. ಇನ್ನೊಂದ್ ರೀತಿಯಿಂದ ಅಂದ್ರೆ ಆಫ್ ಬೀಂಗ್ ಅ ಪಾರ್ಟ್ ಆಫ್ ದ ಇಂಡಿಯನ್ ಒಲಿಂಪಿಕ್ಸ್, ಇಂಡಿಯಾ ಕಡೆಯಿಂದ ನಾವು ರಿಪ್ರೆಸೆಂಟ್ ಮಾಡಕ್ ಹೋಗಿರ್ತಾರ, ಇಡೀ ದೇಶದಿಂದ ಬರ್ತಾರ ಅಂತಂದ್ರಾಗ ಮಿಲ್ಖಾ ಸಿಂಗ್ ಅಪಾರ್ಚುನಿಟಿ ಸಿಕ್ಕಿತ್ತು. ಆ ಅಪಾರ್ಚುನಿಟಿನೇ ಅವನಿಗೆ ಒಂದ್ ದೊಡ್ಡದು ಖುಷಿ ತರ್ಲಿಕತ್ತಿತ್ತು. ಬಟ್ ಅದೇ ಅಪಾರ್ಚುನಿಟಿ ಅವನಿಗೆ ಲಾಸ್ ಒಳಗ್ ಟರ್ನ್ ಆಗಿತ್ತು. ಒಲಿಂಪಿಕ್ಸ್ ಮ್ಯಾಮ್ ಟೀಮ್ ಪ್ರಾಸ್ಪೆಕ್ಟ್ ಅಂದ್ರ ನಿರೀಕ್ಷೆ ಅಲ್ರಿ? ಹಾ, ನಿರೀಕ್ಷೆನು. ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಇಸ್ ನಥಿಂಗ್ ಬಟ್ ನಿರೀಕ್ಷೆ, ಆರ್ ಫ್ಯೂಚರ್ ಇಸ್ ನಥಿಂಗ್ ಬಟ್ ನಿರೀಕ್ಷಣೆಯಲ್ಲಿರುವುದು, ಎರಡೂ ಆಗ್ತದೆ. ಆಫ್ ಬೀಂಗ್ ಅ ಪಾರ್ಟ್ ಆಫ್ ದ ಇಂಡಿಯನ್ ಒಲಿಂಪಿಕ್ಸ್ ಟೀಮ್ ಬಟ್ ನೈವ್ಲಿ ಅಂದ್ರ with judgment hadn't realized how strong and professional the competition would be. ಅವನಿಗೇನ್ ಅನ್ಸಿತ್ತು, ತಾ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಅಷ್ಟ್ರ ಮೇಲೆನೆ ಮೋಸ್ಟ್ಲಿ ಅವನಿಗೇನೋ ಒಂದು ಪಾಸಿಟಿವ್ಲಿ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರ್ತದಂತ ಗೊತ್ತಾಗ್ತದೆ. ಬಟ್ ಅಲ್ಲಿ ಹೋದ್ಮೇಲೆ ಏನ್ ಅನಿಸ್ತದ ಅಂದ್ರೆ ಪ್ರೊಫೆಷನಲ್ ಎಷ್ಟಿತ್ತು ಅಲ್ಲಿ ಅಪ್ರೋಚ್. ಈ ಪ್ರೊಫೆಷನಲ್ ಅಂದ್ರೆ ಹೆಂಗ್ ಗೊತ್ತಾ, ಇವಾಗ ಕ್ರಿಕೆಟ್ ಕೋಚಿಂಗ್ ತಗೋತಾರ, ಕ್ರಿಕೆಟ್ ಆತು ಫುಟ್ಬಾಲ್ ಕೋಚಿಂಗ್ ಬಿಜಾಪುರ್ನಾಗ. ಇದನ್ನೇ ಹೈ ಅಂಡ್ ಹೋಗ್ತಾರ ಅಂತಂದ್ರೆ ದೊಡ್ಡ ಊರಿಗೆ ಹೋಗ್ಬೇಕಾಗ್ತದೆ, ಲೈಕ್ ಬೆಂಗಳೂರು ಆರ್ ಮುಂಬೈ ಇಂಥ ಜಾಗಕ್ಕೆ ಹೋಗಿ ಚಲೋ ಕೋಚ್ ಕಡೆಯಿಂದ ಟ್ರೈನಿಂಗ್ ತಗೋಬೇಕಾಗ್ತದೆ. ಅಷ್ಟಾದ್ರೂ ಕಮ್ಮಿ ಬೀಳ್ತದೆ. ಅದೇ ಪ್ರೊಫೆಷನಲ್ ಅಪ್ರೋಚ್ ಅವ್ರಿಗೆ ಸಿಕ್ಕಿರ್ಲಿಲ್ಲ, ಅದು ಅವರಿಗೆ ಅರಿವಾಯ್ತು, ರಿಯಲೈಸ್ ಆಯ್ತು. ಅಂದ್ರೆ ಎಷ್ಟ್ ಇನ್ನೂನು ಅವರು ಪ್ರಾಕ್ಟೀಸ್ ಒಳಗೆ ಎಷ್ಟು ಕಮ್ಮಿ ಅದ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರು. ಆಫ್ಟರ್ ಪಾರ್ಟಿಸಿಪೇಟಿಂಗ್ ಇನ್ ಮೆಲ್ಬೋರ್ನ್ ಒಲಿಂಪಿಕ್ಸ್ ವೇರ್ ಹಿ ವಾಸ್ failed in achieving his own expectation level. Next one, my success in India had filled me with a false sense of pride. ಇಂಡಿಯಾ ಒಳಗೆ ಆಲ್ರೆಡಿ ಅವ್ರಿಗೆ ಏನ್ ಕಾಂಪಿಟಿಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದ ಏನೋ ಒಂದು ಖುಷಿ ಕೊಟ್ಟಿತ್ತು ಅಥವಾ ಅಚೀವ್ಡ್ ಅನ್ನೋ ಲೆವೆಲ್ ಒಯ್ದಿತ್ತು, ಅದು ಏನು ಉಪಯೋಗಕ್ಕೆ ಬೀಳಲಿಲ್ಲ. ಮೆಲ್ಬೋರ್ನ್ ಒಲಿಂಪಿಕ್ಸ್ ಒಳಗ ಅಂದ್ರೆ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ಒಳಗೆ ಫೇಲ್ ಆದ್ರು, ನ್ಯಾಷನಲ್ ಕಾಂಪಿಟಿಷನ್ಸ್ ಒಳಗೆ ಗೆದ್ದಿದ್ರು. ಬಟ್ ಆ ನ್ಯಾಷನಲ್ ಕಾಂಪಿಟಿಷನ್ಸ್ ಒಳಗೆ ಗೆದ್ದಿರೋ ಕಾರಣ ಅಂತಂದ್ರ ಬಿಕಾಸ್ ಇಲ್ಲಿ ಲೆವೆಲ್ ನಡೀತಿತ್ತು, ಬಟ್ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಕ್ ಅವರಲ್ಲಿರುವ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಬಿತ್ತು. ಅದಕ್ಕೆ ಅಲ್ಲಿ ಆ ಪ್ರೊಫೆಷನಲ್ ಅಪ್ರೋಚ್ ಅನ್ನ ಒಂದ್ ರೀತಿಯಿಂದ ಅವ್ರಿಗೆ ಹೆಲ್ಪ್ ಆಯ್ತು, ಈ ಸೋಲ್ ಅವ್ರಿಗೆ ಹೆಲ್ಪ್ ಆಯ್ತು ಟು ಗೆಟ್ ಅ ಸಕ್ಸಸ್. My success in India had filled me with a false sense of pride. False ಅಂದ್ರೆ ಸುಳ್ಳು, ಏನೋ ಒಂದು ಸುಳ್ಳು ಭಾವನೆ ಇಟ್ಕೊಂಡಂಗ ಆಯ್ತು. ನಾ ಏನ್ ಗ್ರೇಟ್ ಅನ್ಕೊಂಡಿದ್ದೆ ಇಂಡಿಯಾ ಒಳಗೆ ಪಾರ್ಟಿಸಿಪೇಟ್ ಮಾಡಿ, ಇಂಡಿಯಾ ಒಳಗೆ ಸಕ್ಸಸ್ ಅನ್ನ ಫಸ್ಟ್ ರ್ಯಾಂಕ್ ಅನ್ನ ಗಳಿಸಿದ್ರು, ಇದ್ರಿಂದ ಇರೋ ನನ್ನಲ್ಲಿರುವ ಪ್ರೈಡ್ ಅಂದ್ರೆ ಹೆಮ್ಮೆ, Joy. ಹೆಮ್ಮೆ, respect what he earned due to his achievements, it went all false. ಎಲ್ಲ ಸುಳ್ಳಾಗೋಯ್ತು. And it was only when I was on the track that I saw on how inconsequential meaning ಸಿಕ್ಕದ. Yes, ma'am. ಸಂಭವ. ಏನಮ್ಮ ಕಿರಣ? ಅಸಂಭವ ಮೇಡಮ್. ಸಂಭವ, ಅಸಂಭವ ಮೇಡಮ್. ಅಸಂಭವ್. ಸಂಭವ. Okay, it was only when I was on the track that I saw how inconsequential my talents were when pitted against superbly fit and seasoned athletes. Okay, pitted ಅಂದ್ರೆ ಸಣ್ಣ ಸಣ್ಣ ಛಿದ್ರಗಳುಳ್ಳ ಮ್ಯಾಮ್. ಯಸ್, ಮೈ ಟ್ಯಾಲೆಂಟ್ಸ್ ಅವನ್ ಚಿಂದಿ ಉಡಾಡ್ಸ್ದಂಗ ಆಗ್ಬಿಡ್ತು. ಸೀಸನ್ಡ್ ಗೊತ್ತಾಯ್ತಾ ಮೀನಿಂಗ್? ಮ್ಯಾಮ್ ಗೊತ್ತಾಗಿತ್ರಿ. ಮಸಾಲೆ ಬರ್ತಿತ್ರಿ ಮ್ಯಾಮ್. ಈ ಮೀನಿಂಗ್ ತಪ್ಪೈತಲ್ಲ. ನೆಕ್ಸ್ಟ್, ಈ ಮೀನಿಂಗ್ ಹೆಂಗ್ ಇಲ್ಲಿ ಜಾಯಿನ್ ಮಾಡ್ತೀರಾ? ಐ ನೋ ಸೀಸನಿಂಗ್ ಇಸ್ ನಥಿಂಗ್ ಬಟ್ ಸ್ಪ್ರಿಂಕ್ಲಿಂಗ್ ಸಾಲ್ಟ್, ಚಾಟ್ ಮಸಾಲ ಆನ್ ಯುವರ್ ಥಿಂಗ್ಸ್, ಬಟ್ ಯು ಕೆನಾಟ್ ಸ್ಪ್ರಿಂಕಲ್ ಆನ್ ಅಥ್ಲೆಟ್ಸ್. ನೀವ್ ಇದಕ್ಕೆ ಅರ್ಥ ತಕ್ಕೋರಿ ಅನ್ನೋ ಪ್ರಯತ್ನ ಮಾಡ್ಬೇಕು.
ಸೀಸನ್ಡ್ ಅಥ್ಲೆಟ್ಸ್ ಅಂದ್ರೆ ಏನು? ಇದ್ರ ಹಿಂದೆ ಯಾವ ಶಬ್ದ ಅದ? ಸೂಪರ್ಬ್ಲಿ ಫಿಟ್. ಎಕ್ಸ್ಪೀರಿಯನ್ಸ್. ಕಮ್ ಅಗೇನ್. ಎಕ್ಸ್ಪೀರಿಯನ್ಸ್. Experienced athletes. Very good. Very good. Chalo. My success in India had filled me with a false sense of pride, and it was only when I was on the track that I saw how inconsequential my talents were when pitted against superbly fit and seasoned athletes. Pitted ಇನ್ನೊಂದು ಅರ್ಥ ಏನಾದ್ರೂ ಗೊತ್ತಾತ? ವಾಯ್ಸ್ ಹೇಳಮ್ಮ. ಮೇಡಮ್ ವಾಯ್ಸ್ ಟ್ರಕ್ ಆಗತ್ತಿತ್ರಿ. ವಾಯ್ಸ್ ಟ್ರಕ್ ಆಗತೈತಿ. ನಿಮ್ದು ಕ್ಲಿಯರ್ ಅದ ನನಗ? Now check. Is it fine? ಫೈನ್. ಎಸ್ ಮ್ಯಾಮ್. ಅಬ್ಬೋ ನಮ್ ಕಿರಣ್ ಇಂಗ್ಲಿಷ್ನಾಗ ಮಾತಾಡ್ದ. ಎಸ್ ಮೇಡಮ್ ಫೈನ್ ಅಂತ. ಇಂಗ್ಲಿಷ್ನಾಗ ಮಾತಾಡ್ಲೆ ಕಿರಣ್, ಫಾಸ್ಟ್ ಮಾತಾಡ್ಲ, ಮಸ್ತ್ ಮಜಾ ಬರ್ತೈತ್ಲೆ. Okay, now coming to your controls, coming to this work when pitted against superbly fit and seasoned athletes. ಅಂದ್ರೆ ತನ್ನ ಸಾಮರ್ಥ್ಯವನ್ನು ಇಂಡಿಯಾ ಒಳಗ ಅಷ್ಟು ಅಪ್ರಿಸಿಯೇಷನ್ ಸಿಕ್ಕಿದ್ರು ಸಹ ತಾ ಒಲಿಂಪಿಕ್ ಟ್ರ್ಯಾಕ್ ಒಳಗ ಅವನ್ ಎಷ್ಟು ಲೆವೆಲ್ ಇತ್ತು, ಅವನ್ ಎಷ್ಟು ಸ್ಟ್ರೆಂತ್ ಇತ್ತು, ಆ ಟ್ಯಾಲೆಂಟ್ ಕತೆ ಹಿಂಗಾಯ್ತಂತಂದ್ರ ಅವ್ರ ಮುಂದ್ ಅದ್ ಏನು ಹತ್ಲಿಲ್ಲ, ಒಂದ್ ತಟಕ್ಕನು ಹತ್ಲಿಲ್ಲ. ಅದೊಂದ್ ಪರಿಸ್ಥಿತಿ ಆಗಿತ್ತು. ಯಾಕಂತಂದ್ರ ಅವನ್ಕಿನ ಬಹಳ ಶಕ್ತಿಶಾಲಿಯಾಗಿದ್ರು ಅವರು. ಅವಕಿನ ಬಹಳ ತಮ್ಮ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಆ ಟ್ರ್ಯಾಕ್ ಒಳಗ ಗೆಲ್ಲೋದನ್ನ. ಇದು ಅವ್ರಿಗೆ ತಿಳಿತು. ಇಟ್ ವಾಸ್ ದೆನ್ that I understood. Then ಅಂದ್ರ ಅವಾಗ ಅದು ನನಗೆ ಅರ್ಥ ಆಯ್ತು. It was then that I understood what competition actually meant. Gosh, so many disturbance. Hello. You fine, bye. Bye. It was then that I understood what competition actually meant, and that if I wanted to succeed on the international arena. So national arena is not sufficient for any sport, dear students. Always there is international recognition. Even you Pogatonu ಯಾರು ಅದಾರಲ್ಲ, ಇವ್ ನಾವು ದಂಗಲ್ ಮೂವಿ ನೋಡಿದಾಗ ಅವ್ರ ಲೈಫ್ ಅನ್ನ ಅದನ್ನು ಬಯೋಪಿಕ್ ನೋಡಿ ನಾವು. ಆ ಬಯೋಪಿಕ್ ನೋಡಿದಾಗನು ಗೊತ್ತಾಗ್ತದ ಅವ್ರಿಗೆ ಏನೇನಿತ್ತು, ಅವ್ರ ಸ್ಟೇಟ್ ಆಫ್ ಮೈಂಡ್ ಅನ್ನ ಎಷ್ಟು ಚೇಂಜ್ ಮಾಡ್ಕೊಂತಾರೆ ಸ್ಪೋರ್ಟ್ಸ್ ಮನ್. ಅದು ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಗೆದ್ದು ಬಂದ್ರು ಅವರು. ಫ್ರಾಮ್ ಚೈಲ್ಡ್ಹುಡ್ ದೇರ್ ಫಾದರ್ ಟ್ರೈನ್ಡ್ ದೆಮ್. ಆ ಟ್ರೈನಿಂಗ್ ಮನುಷ್ಯ ಸ್ವಂತ ಹೊಂದ್ಕೊಳ್ಳೋ ತನ ಬಹಳ ಕಷ್ಟ ಆಗತ್ತೆ. ಇಲ್ಲಿ ಇವ್ರದ್ದು ಸ್ವಂತ ಸ್ಟ್ರಗಲ್ ಇತ್ತು, ಅಲ್ಲಿ ಪೇರೆಂಟ್ ಆದ್ರೂ ಇಲ್ಲ, ಇವ್ರಿಗೆ ಪೇರೆಂಟು ಇರ್ಲಿಲ್ಲ. ದಟ್ ಇಸ್ ವಾಟ್ ಇಂಪಾರ್ಟೆಂಟ್. ಅಂದ್ರ ಈ ಮನುಷ್ಯ ಸ್ವಂತ he became a father to himself, he became a mother to himself, he became an elder to his own self to become the flying Sikh. The only strength in him was running, which he loved from childhood. This is what we understand here. ಈ ಲೆಸನ್ ದಿಂದ ಬಹಳ ಇಂಪಾರ್ಟೆಂಟ್ ಲೈನ್ ಏನ್ ಗೊತ್ತಾಗ್ತದಂದ್ರ, he held his own courage, pride, difficulty, everything he has to handle himself. ಅವನಿಗೆ ಹಿಂದೆ ಬೆನ್ನ ತಟ್ಟಿ ಹೇಳೋರು ಬಹಳ ಕಮ್ಮಿ ಇದ್ರು. Because we know now that after your quiz we understand that he doesn't have anyone with him who can push him or encourage him. ನಮಗ್ ಬೆನ್ ತಟ್ಟಿ ಒಬ್ರು ಕಳಿಸ್ದಾಗ ಬೇರೆ ಇರ್ತದ ಪರಿಸ್ಥಿತಿ. ಆ ಪರಿಸ್ಥಿತಿ ಈ ಮನುಷ್ಯನಿಗೆ ಇರ್ಲಿಲ್ಲ. ನಾವು ಹೆಂಗಂದ್ರ ವಿ ಆಲ್ ಆರ್ ಇಂಡಿವಿಜುವಲ್ಸ್. ನಾವ್ ಒಂದ್ ಲೆಸನ್ ಕಲಿತೀವಿ, ಡಿಗ್ರಿಗೋಸ್ಕರ ಓದ್ತೀವಿ ನಿಜ. But when this becomes the need, when this level of knowledge itself becomes the need, ಇದೇ ನಮ್ ಸ್ಟ್ರೆಂತ್ ಅದ, ಇದ್ರಿಂದೇ ನಮ್ಗೆಲ್ಲ ಆಗ್ತದ ಅನ್ನೋದು ಒಂದೇ ಹುಚ್ಚ ಭಾವನೆ ಇಟ್ಕೊಂಡ್ರು ಸಹ ಅದ್ರಾಗ ನಮ್ಗೆ ಏನಾರ ರಿಸಲ್ಟ್ ಬಂತಲ್ಲ, ಆ ಪ್ಲೆಜರ್ ಓನರ್ ನಾವೇ ಇರ್ತೀವಿ. ಸೊ ಈ ಲೆಸನ್ ದಿಂದ ನಾವೇನ್ ಕಲಿತೀವಿ, ನಮ್ ಲೈಫ್ಗೆ ಎಷ್ಟು ಬೆನಿಫಿಟ್ ಆಗ್ತದ, ನಮಗೆ ಬೇಕದು. ಇಟ್ ಶುಡ್ ಬಿ ಅವರ್ ವಾಂಟ್ ಅಂಡ್ ಅವರ್ ಡಿಟರ್ಮಿನೇಷನ್.
ಇಲ್ಲಿಂದ ನಾವು ಅವ್ರ ಬಯೋಪಿಕ್ ಅನ್ನ ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡ್ರಿ ಥ್ರೂ ವಿಕಿಪೀಡಿಯಾ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಯಾವಾಗೂ ನಮಗ ಒಂದ್ ಫ್ಯಾಮಿಲಿ ಇದ್ರ ಒಂದು ಪ್ರೊಟೆಕ್ಷನ್ ಇರ್ತದ. ಅವ್ರಿಗೆ ಫ್ಯಾಮಿಲಿನೇ ಇರ್ಲಿಲ್ಲ. ಅವ್ರ ಅಕ್ಕ ಒಂದ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ಯಾಳ. ಮೂವಿ ನೋಡಿದವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಅದು ಬಿಟ್ರೆ ವಾಟ್ ಎವರ್ ಹಿ ಹಾಸ್ ಡನ್ ಇಟ್ ಈಸ್ ಆಲ್ ಹಿಸ್ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಮಟ್ಟಿಗೆ ನನಗೆ ಏನ್ ಬೇಕು ಅದನ್ನ ಅಚೀವ್ ಮಾಡ್ತೀನಿ. ಆ ಮಟ್ಟಿಗೆ ನನಗೆ ಏನ್ ಲೈಕ್ ಹಿ ಇಸ್ ದ ಡಿಸಿಷನ್ ಮೇಕರ್ ಆಫ್ ಹೀಸ್ ಆಲ್ ಫೇಲ್ಯೂರ್ಸ್ ಅಂಡ್ ಸಕ್ಸೆಸಸ್. Failures and successes. When success is received, he realized his failure on the international in track. Then he trains himself. How he has to train? Don't worry, I am there with you. Don't worry, we are there with you. These words are not there. Very little were there. From this, we understand it. It was then I understood what competition actually meant, and that if I wanted to succeed on the international arena ಅಂತಂದ್ರ ಜಾಗ, ಒಂದು ಜಗತ್ತು. ಸ್ಟೂಡೆಂಟ್ ಅರೇನಾ ಏನು? ನಿಮ್ ನಾಲೆಜು, ನಿಮ್ಮ ಫ್ರೆಂಡ್ಸ್ ಗ್ರೂಪು, ನಿಮ್ ಸಬ್ಜೆಕ್ಟ್ಸು, ನಿಮ್ ಸ್ಟೇಟ್ ಆಫ್ ಮೈಂಡ್, ನಿಮ್ ಎಕ್ಸ್ಪೀರಿಯನ್ಸಸ್. ಟೀಚರ್ಸ್ ಅರೇನಾ, it all depends on the students because we have different arenas. If we take one individual, so if I take Sako, my arena changes. If I take Ganga, my arena changes. If I take Smita, my arena changes, because we need to approach all the different arenas and coordinate it. But unless you hold the things what we are holding, success is zero, dear students. ಚಪ್ಪಾಳೆ ಎರಡು ಕೈಲಿ ಹೊಡಿತಿದ್ಲ ಅದಕ್ಕೆ. I must be prepared to test my metal. Metal ಅಂದ್ರ ಯೋಗ್ಯತೆ ಮೇಡಮ್, ಗುಣ, ಯೋಗ್ಯ. ಓಕೆ. ಐ ಮಸ್ಟ್ ಇದು ಆಕ್ಚುಲಿ ಬಿ ಅದ, ಹಿ ಅಲ್ಲ. ಐ ಮಸ್ಟ್ ಬಿ ಪ್ರಿಪೇರ್ಡ್ ಟು ಟೆಸ್ಟ್ ಮೈ ಮೆಟಲ್ ಅಗೇನ್ಸ್ಟ್ ದ ಬೆಸ್ಟ್ ಅಥ್ಲೆಟ್ಸ್ ಇನ್ ದ ವರ್ಲ್ಡ್. ಐ ಮಸ್ಟ್, ಇದು ಮೋಡಲ್ ವರ್ಬ್ ಅದ. ಮಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇದಾಗ ಸೆಕೆಂಡ್ ಥಾಟ್ ಇರಂಗಿಲ್ಲ. ಯಾವಾಗ ನಮ್ಮ ಲೈಫ್ನಾಗ ಏನೋ ಡಿಸಿಷನ್ ಮಾಡ್ತೀವಲ್ಲ, ಐ ಮಸ್ಟ್ ಡೂ ಇಟ್ ಅಂತಂದ್ರೆ ಅಲ್ಲಿ ಸೆಕೆಂಡ್ ವಿಚಾರ ಇರಂಗಿಲ್ಲ, ಡೌಟ್ ಇರಂಗಿಲ್ಲ. ಅದನ್ನ ಮಾಡ್ಲೇಬೇಕು ಅನ್ನೋದು ಡಿಟರ್ಮೈಂಡ್ ಇರ್ತದೆ. ಅಲ್ಲಿ ಮಾತ್ರ ಇವು ಮೋಡಲ್ ವರ್ಡ್ಸ್ ನಮ್ಗೆ ಹೆಲ್ಪ್ ಮಾಡ್ತಾವ್. ನಮ್ ಸ್ಟೇಟ್ ಆಫ್ ಮೈಂಡ್ ನ ಕರೆಕ್ಟ್ ರೀಡ್ ಮಾಡಿ ಹೇಳ್ತಾವ್ ಇವು. ಅವಾಗ ನಾವೇನಿರ್ತೀವಿ, ಐ ಮಸ್ಟ್ ಡೂ ಇಟ್, ಹಿ ಮಸ್ಟ್ ಡೂ ಇಟ್ ಅಂತಂದ್ರೆ ಅವ ಮಾಡ್ಲೇಬೇಕು ಅದನ್ನ. ಬೇರೆ ದಾರಿನೇ ಇಲ್ಲ, ದಾರಿ ಮಾಡಿ ಕೊಡಂಗೇ ಇಲ್ಲ, ಅಥವಾ ದಾರಿನೇ ಇಲ್ಲ. ದಟ್ ಇಸ್ ದ ಇಂಡಿಕೇಶನ್. ಐ ರಿಮೆಂಬರ್ಡ್ ಚಾರ್ಲ್ಸ್ ಜೆನ್ಕಿನ್ಸ್ ಅಡ್ವೈಸ್. ಅವ ಒಂದು ಅಡ್ವೈಸ್ ಮಾಡಿದ್ದ ಅವನಿಗೆ, that it was only through regular and rigorous practice that a sportsman can improve his technique and build his stamina. Stamina ಅಂದ್ರೆ strength, physical strength, muscle strength. So regular practice ಮಾಡೋದ್ರಿಂದ, rigorous ಅಂದ್ರೆ ಕಠಿಣ ಮ್ಯಾಮ್. ಕಠಿಣ, strict. Rigorous practice, extremely and careful. yes, rigorous, that a sportsman can improve. It's man ಅಂದ್ರೆ singular ಇರ್ತೈತಿ ಇದು. Can improve his technique and build his stamina. ಟೆಕ್ನಿಕ್ ಎಲ್ಲದಕ್ಕೂ ಇರ್ತಾವ. ನಮಗ ಈಗ ನಮ್ ಸ್ಟೂಡೆಂಟ್ ಲೈಫ್, ನಿಮ್ ಸ್ಟೂಡೆಂಟ್ ಲೈಫ್ ಹಾಕೊಂಡ್ರೆ ನಿಮಗ ಒಂದು ಸಬ್ಜೆಕ್ಟ್ ಒಳಗ ವಿದೌಟ್ ಎಫರ್ಟ್ ಇಂಟ್ರೆಸ್ಟ್ ಇರ್ತೈತಿ. ಒಂದ್ ಸಬ್ಜೆಕ್ಟ್ ಒಳಗ 50% ಎಫರ್ಟ್, 50% ಯುವರ್ ಡಿಸಿಷನ್. ಇನ್ನೊಂದ್ ಕಡೆ ಒಟ್ಟೆ ಇಂಟ್ರೆಸ್ಟ್ ಇರಂಗಿಲ್ಲ. ಅಂತದ್ರಲ್ಲಿ ನೀವು ಟೆಕ್ನಿಕ್ ಹಚ್ಬೇಕಾಗ್ತದೆ, ಎಲ್ಲದಕ್ಕೂ ಒಂದು ಫಾರ್ಮುಲಾ ಹಚ್ಬೇಕಾಗ್ತದೆ. ಸೊ ದ್ಯಾಟ್ ನಿಮಗಲ್ಲಿ ಆ ಬ್ಯಾಡಾಗಿದ್ದ ಕಾಣಿಸ್ಬಾರ್ದು, ನನಗ್ ಕಲ್ತೀನಿ ಅನ್ನೋದು ಕಾಣಿಸ್ಬೇಕು. ಆ ಟೆಕ್ನಿಕ್ ಹಚ್ಚಿ ಓದ್ಬೇಕಾದ. ಬೇಡ ಅಂತ ಅವಾಯ್ಡ್ ಮಾಡೋದ್ರಿಂದ ಫೇಲ್ಯೂರ್ ಗ್ಯಾರಂಟಿ. ಓಕೆ. ಆ ಚಾರ್ಲ್ಸ್ ಜೆನ್ಕಿನ್ಸ್ ಏನಂದ ಅಂತಂದ್ರ, ಅವ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡು, ಬಹಳ ರಿಗರಸ್ ಆಗಿ ಮಾಡು. ಯಾವುದೇ ಸ್ಪೋರ್ಟ್ಸ್ ಮನ್ನ ತನ್ನ ಸ್ಟೆಮಿನಾ ಒಳಗೆ ಇಂಪ್ರೂವ್ಮೆಂಟ್ ಸಿಗ್ತದ, ಅವನ ಟೆಕ್ನಿಕ್ಸ್ ಒಳಗೆ ಇಂಪ್ರೂವ್ಮೆಂಟ್ ಸಿಗ್ತದ. ಇವ್ ಟೆಕ್ನಿಕ್ ಹೆಂಗ್ ಅಂತದ, ನಾವ್ ಎಟ್ರ ಮಟ್ಟಿಗೆ ಓಡ್ತೀವಿ, ಇನ್ನು ಓಡೋರಿಗೆ ಗೊತ್ತಪ್ಪ, ಜಾಸ್ತಿ ಓಡೋರಿಗೆ ಏನ್ ಇರ್ತದ ಅದ್ರಾಗ. ಆ ಟೆಕ್ನಿಕ್ ನ ಕಂಡು ಹಿಡ್ಕೊಳಕ್ ನಿಮಗ ಆಸ್ಪದ ಸಿಗ್ತದ ಥ್ರೂ ಪ್ರಾಕ್ಟಿಸ್. In my determination to avoid failure, I set myself a goal to work towards. That is to transform myself into a running machine. So ಅವ್ರು ಏನ್ ವಿಚಾರ ಮಾಡ್ಕೊಂಡ್ರು ತನ್ನಂತ ಅಂತಂದ್ರೆ, I will be a running machine. ಅದಕ್ಕೆ ಫ್ಲೈಯಿಂಗ್ ಸಿಕ್ ಆಗ್ಬಿಟ್ರು ಅವ್ರು. that fast he used to run, it seems. ಇದನ್ನ ನೋಡಿದ್ರೆ ಸ್ವಲ್ಪ ಗೂಸ್ ಬಂಪ್ಸ್ ಹೇಳ್ತದೆ. ಲೈಕ್ ಹೌ ಹಿಸ್ ಮೈಂಡ್ ವಾಸ್ ಸೋ ಸ್ಟ್ರೆಂದಿ, though emotionally set back in his early ages.
ಸೋತಿದ್ರಲ್ಲ ಪಾಪ. ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ವೇಸ್ ಗುಡ್, ವಿ ಆಲ್ ನೋ ಇಟ್. ಇಲ್ಲದೆ ಇದ್ರೂ ನಮ್ಮಲ್ಲಿರುವ ಶಕ್ತಿನ ಎದ್ದಿಸ್ಕೊಳಕ್ ವಿ ಹ್ಯಾವ್ ದ ಚಾನ್ಸ್ ಅನ್ನೋದನ್ನು ಇನ್ಸ್ಪಿರೇಷನ್ ತಗೋಬಹುದು ನಾವು. Between 1956 and 1957, my primary mission in life was to excel in running. So, ಈ year ಒಳಗ he set one particular determination that he will be completely orienting himself towards the practice. ಯಾಕಂತಂದ್ರ ಅದು ಮಾಡದೆ ಇದ್ದಿದ್ರ ಅವ್ರಿಗೆ ಸೋತು ಬಂದಿದ್ರಲ್ಲ ಅವ್ರು 56-57 ಆ ಒಲಿಂಪಿಕ್ಸ್ ಏನ್ ನಡೀತಲ್ಲ ಮೆಲ್ಬೋರ್ನ್ ಒಳಗ, ಆ ಸೋಲ ಪಡೆದ ಮೇಲೆನೆ ಅವ್ರಿಗೆ ತಿಳಿತು ಹೆಂಗ್ ಚೇಂಜಸ್ ಮಾಡ್ಕೋಬೇಕು ನಮ್ ಲೈಫ್ ಒಳಗಂತ. ಮಿಷನ್ ಅಂದ್ರೆ ಏನ್ ಗೊತ್ತಾ? ಏಮ್ ಅಲ್ಲ ಇದು. ಏಮ್ ಇಸ್ ದ ಫಸ್ಟ್ ಪಾಯಿಂಟ್. ಏಮ್ ಕಿಂತ ಮುಂಚೆನೂ ಒಂದಿರ್ತೈತಿ. ಇವು ಏಮ್ಸ್ ಆಗ್ಲಿ ಆಬ್ಜೆಕ್ಟಿವ್ಸ್ ಆಗ್ಲಿ ಎರಡು ಆಟ ಆಡ್ತಿರ್ತಾವ. ಸ್ಟಾರ್ಟಿಂಗ್ ಇರ್ತದ, ಅದೇ ಸ್ವಲ್ಪ ಕಂಟಿನ್ಯೂ ಆದ್ಮೇಲೆ ಮಿಷನ್ ಆಗ್ತದ. ಈ ಮಿಷನ್ ಮಂಗಲ್ ಅಂತಿತ್ತಲ್ಲ ಹಂಗ, ಆ ಮಿಷನ್ನೇ ದೊಡ್ಡ ಮಿಷನ್ ಅದ್ ಇನ್ನೊಂದು ಹೆಸರೇ ವಿಷನ್ ಆಗ್ತತಿ. ಅಂದ್ರ ನಮ್ಮ ಏಮ್ಸ್ಗೆ ಇನ್ನೊಂದು ರೂಪ ಕೊಡೋದು ಮಿಷನ್. ನಮ್ಮ ಸ್ಟ್ರೆಂತ್, ನಮ್ಮ ಎಫರ್ಟ್, ನಮ್ಮ ಇನ್ವಾಲ್ವ್ಮೆಂಟ್, ನಾವು ಕಾರ್ಯನಿರತವಾಗಿ ತಂದದ್ದನ್ನ ಎಷ್ಟರ ಮಟ್ಟಿಗೆ ಮುಂದುವರಿಸ್ತೀವಲ್ಲ ಅವಾಗದ ಮಿಷನ್ ಆಗಿ ಕನ್ವರ್ಟ್ ಆಗ್ತತಿ. ದಟ್ ಈಸ್ ದ ಇಂಪ್ಲಿಕೇಶನ್ ಆಫ್ ದಿಸ್ ಮಿಷನ್ ಇನ್ ಲೈಫ್. ಬಿಕಾಸ್ ಅಲ್ಲಮ್ಮ ಬರೇ ಪ್ರೈಮರಿ ಏಮ್ ಅನ್ಲಿಲ್ಲ, ಅವನ್ ಮಿಷನ್ನೇ ಇದು ಅಂದ್ರೆ ಜೀವನ ಪರ್ಯಂತ ಇದನ್ನ ಮಾಡ್ತೀನಿ ಅಂತ ಯಾವತ್ತೂ ಆ ಮಿಷನ್ ಅನ್ನ ಬಿಟ್ಟು ಕೊಡಲ್ಲ. ಇನಿಷಿಯಲಿ ಮಿಷನ್ ಅಂದ್ರೆ ಹಾ ಅಮ್ಮ ಡೆಲಿಜೆನ್ಸ್ ಜ ಬರ್ತದ. ಬಿಟ್ವೀನ್ 1956 and 57 ಮೆಲ್ಬೋರ್ನ್ ಒಲಿಂಪಿಕ್ಸ್ ದಿಂದ ಬಂದದ್ದು. 1956 ಒಳಗೆ ಮೆಲ್ಬೋರ್ನ್ ಒಲಿಂಪಿಕ್ಸ್ ನಡೀತಿತ್ತು. ನಡೆದಾದ್ಮೇಲೆ ಈ ಅನುಭವ ಆಯ್ತು. ಸೊ ಈ ಒಂದು ವರ್ಷ ಅವ ಬಿಡ್ಲಿಲ್ಲ. he set himself into a track there that his main mission would be to excel in running. Excel means voice is breaking now. excel, this word meaning EXCEL, excel. Okay, excel in running. The track to me was like an open book in which I could read the meaning and purpose of life. ತಾವು ಓಡುವಂತಹ ದಾರಿ ಏನಂತಾರಲ್ಲ, ಸ್ಪೋರ್ಟ್ಸ್ಮನ್ ಟ್ರ್ಯಾಕ್ ಫೀಲ್ಡ್ ಅಂತಾರ ಅದಕ್ಕೆ. ಅದಕ್ಕೆ 100 ಮೀಟರ್ಸ್ ಅನ್ರಿ, 200 ಮೀಟರ್ಸ್ ದಾರಿ ಅನ್ರಿ, 400 ಮೀಟರ್ಸ್ ದಾರಿ ಅನ್ರಿ, ಅದೇ ಅವ್ರ ಟ್ರ್ಯಾಕ್ ಫೀಲ್ಡ್. ಆ ಫೀಲ್ಡ್ ಅವ್ರಿಗೊಂಥರ ಬುಕ್ ತರ ಕಾಣಿಸ್ಲಿಕ್ಕತ್ತಿತ್ತು. ಆ ಬುಕ್ನ ಅವ್ರು ಹೆಂಗ್ ಓದಕ್ ಶುರು ಮಾಡಿದ್ರಂದ್ರ, ಅಲ್ಲಿ ಅವ್ರ ತಮ್ಮ ಜೀವನದ ಅರ್ಥ ಬಸ್ ಅವ್ರ ಜೀವನದ ಉದ್ದೇಶ ಎರಡೂನು ಓದಕ್ ಸ್ಟಾರ್ಟ್ ಮಾಡಿದ್ರು. ಉದ್ದೇಶ ಏನು? he wants to be a running machine on the track field. This is his mission. This is his main objective of his life from 56 year to 57. I revered this meaning. REVERED. Revered means puja ma'am, admiring. Yes ma'am. I revered it like I would the sanctum andrappi. Sanctum and sanctorum in a temple. ಎರಡು ಹತ್ರ ಹೇಳ್ರಿ, ಎರಡು ಒಂದೇ ಅದಾವು. Yes ma'am, sanctum ಅಂದ್ರೆ ಗರ್ಭಗುಡಿ ರೀ. ಓಕೆ ನೋಡ್ರಿ, ಹೊಸ ಶಬ್ದ ಗೊತ್ತಾಗ್ತಿಲ್ಲ ನಿಮ್ಗೆ ಗರ್ಭಗುಡಿಗೆ ಕಿರಣ. ನೆಕ್ಸ್ಟ್ ಅದು ಸ್ಯಾಂಕ್ಟರಮ್ ಅಂದ್ರೆ ಅದು ದೇವಾಲಯದ ಗರ್ಭಗುಡಿನೇ ಬರ್ತೈತ್ರಿ ಮ್ಯಾಮ್. ಎಸ್ ಮೇಡಮ್. I revered it like I would the sanctorum in a temple. ದೇವ್ರದು ಗರ್ಭಗುಡಿದು ಪ್ರಾಮುಖ್ಯತೆ ಏನಿರ್ತದ ನಮಗೆಲ್ಲರಿಗೂ ಗೊತ್ತದ. ಬಿಕಾಸ್ ಇಟ್ ಹ್ಯಾಸ್ ಆಲ್ ಪಾಸಿಟಿವಿಟಿ ಅಂಡ್ ಪಾಸಿಟಿವ್ ಸ್ಟ್ರೆಂತ್ ವಿಚ್ ಈಸ್ ಅವರ್ ಇನ್ಸ್ಪಿರೇಷನ್ ಆಫ್ ಲೈಫ್, ವಿಚ್ ಈಸ್ ಅವರ್ ಸೋರ್ಸ್ ಆಫ್ ಲೈಫ್ ಆಲ್ಸೋ. ಅದನ್ನ ಅವರು ರೆವರೆಡ್ ಅಂತ ಅನ್ಕೊಂಡ್ರು. ಅದನ್ನ ಏನಂತ ಅನ್ಕೊಂಡ್ರು? ರೆವರೆಡ್ ಅಂದ್ರೆ ಏನು? ಕನ್ನಡನಾಗ ಹೇಳಕ್ ಇಷ್ಟಪಡ್ತೀನಿ ಸಾಕು ಇದನ್ನ, ಈ ಲೈನನ್ನ.
ಬಿಕಾಸ್ ಬಹಳ ಭಕ್ತಿಯಿಂದ ನೋಡಾಕತ್ರ ಅವ್ರ ತಮ್ಮ ಪರ್ಪಸ್ ಆಫ್ ಲೈಫ್ ಅನ್ನ. ಗಂಗಾ ಆಗ್ಲಿ ಕಿರಣ್ ಆಗ್ಲಿ ಯಾರಾದ್ರೂ ಹೇಳ್ಬೋದು, ನಾಟ್ ಜಸ್ಟ್ ಸಾಕು. ಸಾಕು ಇಸ್ ಅ ರೈಟರ್, ಹಿಂಗ ಅವ್ನ ಹೆಸರು ಜಲ್ದಿ ಬರ್ತದ ಬಾಯಾಗ. ಅಜಯ್ನು ಹೇಳಬಹುದು. ಯಾವ ಲೈನ್ ರೀ ಮ್ಯಾಮ್? I revered it like I would the sanctum and sanctorum in a temple. ಗುಡಿ ಒಳಗ ಏನ್ ಸ್ನಾನ ಇರ್ತೈತಲ್ರಿ ಆ ಸ್ನಾನ ಕೊಟ್ಟಿರ್ತಾರಿ. Very good. Very good boy. Where the deity resided and before whom I would humbly prostrate myself as a devotee. ಶರಣಾಗತಿ ಹೊಂದ ಬಿಡ್ತೀನಿ ದೇವ್ರ ಮುಂದ ಅಂದ್ರೇನು, ಈ ಹೋಲ್ ಟ್ರ್ಯಾಕ್ ಫೀಲ್ಡ್ ಅವರಿಗೆ ಒಂದು ಗರ್ಭಗುಡಿ ಇದ್ದಂಗ. ಆ ಗರ್ಭಗುಡಿ ಮುಂದೆ ಭಕ್ತ ಸಮರ್ಪಣೆ ಕೊಟ್ಟು ಬಿಡ್ತೀನಿ. ಸಮರ್ಪಣೆ ಕೊಟ್ರ ಅಲ್ಲಿ ನಮ್ದೇನು ಇರಂಗಿಲ್ಲ, ಎಲ್ಲಾ ದೇವರಿಗೆ ಎಷ್ಟು ಮಾಡೋದು ಕಮ್ಮಿ. ದಿಸ್ ಇಸ್ ವೇರ್ ಐ ಲೆಂಡ್ ಮೈ ಕ್ಲಾಸ್ ಹಿಯರ್. ಇಟ್ಸ್ ಅ ಬ್ಯೂಟಿಫುಲ್ ಲೈನ್ ಡಿಯರ್